ಗುಣಧಾಮ ಪಾಲಿಸೋ ನೀಗಿಸೋ ಪರಂಧಾಮ. ಶ್ರೀಕೃಷ್ಣ ಪರಮಾತ್ಮನು ಲೋಕ ಕಲ್ಯಾಣ ಕಾರ್ಯಗಳನ್ನು ಮುಗಿಸಿ ನಿದ್ರಿಸುತ್ತಿರುವರು. ಅವರು ಎಚ್ಚರ ಆಗುವವರೆಗೂ ನಾನು ಇಲ್ಲಿಯೇ ಕುಳಿತಿರುವೆನು. ಭವನದ ಶೃಂಗಾರ ವೈಭವ, ಸುರ ಸಂಪತ್ತನ್ನೇ ನಾಚಿಸುವ ಸೊಬಗಿನಿಂದ, ಮಣಿಮುಕುಟ ರತ್ನಾಭರಣಗಳಿಂದ, ರಂಗು ರಂಗಿನ ರಂಗ ಮಂಟಪಗಳಿಂದ ರಮಣೀಯವಾಗಿ ರಾರಾಜಿಸುತ್ತಿರುವುದಲ್ಲ ಈ ರಂಗ ನರಮನೆ. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ, ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ತೋರಣ ಹೇಗೆ ತಳತಳಿಸುತ್ತಿವೆ, ಮುತ್ತು ಮಾಣಿಕ್ಯ ತೋರಣ ಹೇಗೆ ತಳತಳಿಸುತ್ತಿವೆ, ದೇವಲೋಕದಿಲೋಕವೇ ಮರೆತು ಧರೆಗಿಳಿದಂತಿದೆ, ದೇವಲೋಕದಿಲೋಕವೇ ಮರೆತು ಧರೆಗಿಳಿದಂತಿದೆ. ಏನಿದು ಈ ಕೃಷ್ಣನ ದರ್ಪದ, ಏನಿದು ಈ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ವೈಭವ
ಏನಿ ಭವ್ಯ ಭವನದ ಶೃಂಗಾರ ವೈಭವ, ಎತ್ತ ನೋಡಿದ ರತ್ನ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದ ಸಾಲು ಸಾಲು ಗಂಬಗಳ ಸೊಬಗು. ದೃಷ್ಟಿ ಬೀರಿದೊಡನೆ ನಯನ ಮನೋಹರ ವೀವ, ಅದ್ಭುತ ಶಿಲಾ ಕೌಶಲ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಈ ಅಪ್ಸರೇಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಮಿಂಚಿನಂತೆ ಹೊಳೆಯುವ ಈ ನಯನಗಳು ಸಂಪಿಗೆ ಹೂವಿನಂತಹ ನಾಸಿಕ, ಬಳ್ಳಿಯಂತೆ ಬಳುಕುವ ಈ ನಡುವು, ಅದು ಚಂದ್ರನನ್ನೇ ಮೋಹಿಸುವ ಮಂದಹಾಸ. ಅಬ್ಬಬ್ಬಾ! ಈ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಬಾರಿ ಈ ನನ್ನ ಉಕ್ಕಿನ ತೋಳ್ಬಳಗಳಿಂದ ಬಾಚಿತ ಬೋಣವೇ. ಹಲೋ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲತಿಲಕ ಕೌರವೇಶ್ವರ, ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ. ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲ ಬಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲ ಬಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗಧೀರ ಅಖಂಡ ಕೌರವ, ರಣರಂಗಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ 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 ಗುರುನಂದನ. ಕೌರವೇಶ್ವರ. ಭಾವ ಪರವಶನಾದೆ, ಭಾವ ಪರವಶನಾದೆ. ಇದೇನು ಭ್ರಾಂತಿಯೇ ಅಥವಾ ಕನಸೆ? ಆಹಾ,
ಇದು ಕೃಷ್ಣನ ಮಾಯಾ ಜಾಲ. ಹೇ ಕೃಷ್ಣ, ಈ ನಿನ್ನ ಮಾಯಾ ಮಂತ್ರಗಳಿಗೆ ಬೆಚ್ಚಿ ಬೆರಗಾಗುವವನಲ್ಲ, ಈ ಚಲದಂಕಮಲ್ಲ. ಓಹೋ, ಶ್ರೀಕೃಷ್ಣನ ಪರಮಾಪ್ತ ಸಾತ್ಯಕಿ, ಸಾತ್ಯಕಿ, ಎಲ್ಲಿ ನಿನ್ನ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮ ನಿದ್ರಿಸುತ್ತಿರುವನು. ಏನು, ಇನ್ನೂ ನಿದ್ರಿಸುತ್ತಿರುವನೆ? ಎಂತಹ ವಿಲಾಸ ಪುರುಷನಯ್ಯ ಇವ. ದ್ವಾರಕಾವತಿಯ ಅರಸ, 16,000 ಗೋಪಿಕಾಂಗನೇಯರ ಲೋಲ, ಹಗಲು ನಿದ್ರೆಯಲ್ಲಿ ಮಗ್ನನಿರುವನೆಂದರೆ ಯಾವುದೋ ರಾಜಕಾರ್ಯ ರಹಸ್ಯ ಅಡಗಿರಲೇಬೇಕು. ಅದು ಏನಾದರೂ ಇರಲಿ, ಎಂತಾದರೂ ಇರಲಿ. ಸಾತ್ಯಕಿ, ನಿನ್ನಲ್ಲೊಂದು ಮಾತಿರುವುದು. ಗುರುರಾಜ, ನಮಗೂ ಆ ನಮ್ಮ ದಾಯಾದಿಗಳಾದ ಪಾಂಡವರಿಗೂ ಭೀಕರ ಸಂಗ್ರಾಮವು ಬದಗಲಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನೇ ವಹಿಸಬೇಕು. ಅದಕ್ಕೆ ಉದ್ದೇಶಿಸಲು ಸಾಧ್ಯವಿಲ್ಲ. ಏಕೆ? ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು ಇರಬಹುದು. ಶ್ರೀಕೃಷ್ಣ ಪರಮಾತ್ಮನ ಎಲ್ಲಿರುವನೋ ನಾವು ಅಲ್ಲಿಯೇ ಇರಬೇಕು. ಬಾಪು ಬಾಪು, ಸಾತ್ಯಕಿ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಆದರೆ ಈ ಬಾರಿ ನಿನ್ನ ಕೃಷ್ಣನು ನನ್ನ ಕರಗತ. ಅದು ಹೇಗಾದರೂ ಆಗಲಿ, ಪರಮಾತ್ಮನ ಎಚ್ಚರ ಆಗುವವರೆಗೂ ನಿಮ್ಗೆ ಇಷ್ಟ ಬಂದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಕಾರ್ಯ ಸಾಧನೆಗಾಗಿ ಬಂದ ನಾನು ಎಲ್ಲಿ ಕುಳಿತರೇನಂತೆ? ನಾನಾರು ಚಂದ್ರಕುಲ ಚಕ್ರೇಶ್ವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಮಲ್ಲ ಚಲದಂಕ ಮಲ್ಲ, ಕುರುರಕ್ತ ಸಿಂಹಾಸನಾಧೀಶ್ವರನಾದ ನಾನು ಕೇವಲ ಧನ ಕಾಯುವ ಈ ಗೊಲ್ಲನ ಪಾದದಡಿಯಲ್ಲಿ ಅಸಂಭವ, ಅಪಮಾನ. ಈ ಕೌರವೇಶ್ವರನಿಗೆ ಯೋಗ್ಯವಾದ ಪೀಠ
ಕೇಶವ ನಿನ್ನ ನಾಮಾಮೃತವು ಕೇಶವ ನಿನ್ನ ನಾಮಾಮೃತವು ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ನಿನಗಾಗಿ ನಾನು ಓಡೋಡಿ ಬಂದೆ ನಿನಗಾಗಿ ನಾನು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ 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 ಆಹಾ ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟೊಂದು ಜಾಗೃತನಾಗಿ ಕಲ್ಪಿಸಿಕೊಂಡಿರುವನು. ಅನುದಿನವೂ ಅನುಗಾನವೂ ಈ ಆದಿಪುರುಷನ ಸಾನ್ನಿಧ್ಯವನ್ನು ಹೊಂದಿದ ಭಕ್ತರಲ್ಲವೇ ಸುಕೃತಿಗಳು. ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ಏಕೆ, ಏನಾಯಿತು ಸಾತ್ವಿಕಿ? ನೀನೇ ಒಳಗೆ ಹೋಗಿ ನೋಡು. ಓಹೋ, ದುರ್ಯೋಧನ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಇಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅದಕ್ಕೆ ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಈ ಮಹಿಮಾಪುರುಷನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷವೇ. ಧರ್ಮಜನು ತನ್ನ 4 ಸಹೋದರರೊಡನೆ ಅರಣ್ಯವಾಸಕ್ಕೆ ತೆರಳುವರು. ನನ್ನನ್ನು ಕಂಡು ನಿನಗಷ್ಟೊಂದು ಅಸಮಾಧಾನವೇ ಧನಂಜಯ? ಓ ದುರ್ಯೋಧನ! ಹೌದು, ದುರ್ಯೋಧನನೇ. ಏಕೆ ನನ್ನನ್ನು ಕಂಡು ನಿನಗಷ್ಟೊಂದು ಅಸಮಾಧಾನವೇ? ಅಸೂಯೆಯೇ ಅಥವಾ ಆಶ್ಚರ್ಯವೇ? ಅಸೂಯೆ ಅಸಮಾಧಾನಗಳೆಲ್ಲವೂ ನಮ್ಮ ದೃಷ್ಟಿಯಿಂದ ಬಲು ದೂರ ದುರ್ಯೋಧನ. ಧನಂಜಯ, ನೀನು ದ್ವಾರಕೆಗೆ ಹೊರಟೆ ಎಂಬ ವಿಷಯವನ್ನು ತಿಳಿದ ಬಳಿಕ ನಾನು ಹೊರಟದ್ದು. ಆದರೆ ನಾನು ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಯನ್ನು ತಲುಪಿರುವೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು, ಅವರವರ ಭಾವನಾನುರೂಪದ ಫಲಗಳು ಅವರಿಗೆ ಲಭಿಸುವುದಲ್ಲವೇ ದುರ್ಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾದೀತೆ ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ರಾಜ್ಯಗಳನ್ನು ತಿರುಗಿದರಲ್ಲವೇ 4 ರಾಜರ ಸಹಕಾರಗಳು ದೊರೆಯುವುದು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆಯುವುದಿಲ್ಲ. ನಾನು ಮರೆತಿಲ್ಲ ಧನಂಜಯ. ಜನಾರ್ದನ, ಜಾಗರಹಿತನಾದ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಅಡಗಿರುವುದು. ಶಬರಿಗವಯವನಿದ್ದ ಪ್ರಭುವೆಯೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು, ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗು, ಶೀಘ್ರದಿಂ ಜಾಗೃತನಾಗು, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ
ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವದನ ನೀಗಿತು ಲೋಕದ ಭವ ಬಂಧನ ನೀಗಿತು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ ಯಾರು? ಧನಂಜಯ. ವಾಸುದೇವ ಯಾವಾಗ ಬಂದೆ? ಛೇ ಈ ಚರಣದಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ನಿನಗೆ ಪೀಠಗಳಿರಲಿಲ್ಲವೇ? ಅದರಲ್ಲಿ ಧರ್ಮ ಭೀಮ ನಕುಲ ಸಹದೇವಾದಿಯಾಗಿ ತಂಗಿ ದ್ರೌಪದಿಯು ಕುಶಲದಿಂದಿರುವಳೆ. ಸದಾ ನಿನ್ನ ಕೃಪಾನುಗ್ರಹಗಳಿಂದ ಸಂತುಷ್ಟರಾದ ಈ ಪಾಂಡವರು ಕುಶಲ ಪ್ರಭು ಕುಶಲ. ವಾಸುದೇವ. ಯಾರು? ಕುರುಚಕ್ರೇಶ್ವರ. ಭಾವ ಗೌರವೇಶ್ವರ. ಯಾವಾಗ ಬಂದೆ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ. ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ಕಪಟ ನಾಟಕ. ಗಾಢ ಅಂಧಕಾರವಾಗಿ ನಿದ್ರಿಸುತ್ತಿರುವವರನ್ನು ತಟ್ಟಿ ಎಚ್ಚರಿಸಬಹುದು ಕೃಷ್ಣ. ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ಪಾರ್ಥನು ಬಂದು ಕೃಷ್ಣ ಎಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಆರಂಭಿಸಿಬಿಟ್ಟೆಯಲ್ಲ. ಈ ನಿನ್ನ ತಂತ್ರ ಕುತಂತ್ರಗಳ ಕಪಟ ನಾಟಕ ಕೇವಲ ಕಾಲ್ಪನಿಕ ಪಾತ್ರಾಭಿನಯವೇ ಹೊರತು ಸೂತ್ರಧಾರನಾದ ನಿನ್ನ ಕುತಂತ್ರಗಳಿಗೆ ಬೆಚ್ಚಿ ಬೆರಗಾಗುವವನಲ್ಲ. ಈ ಚಲದಂಕಮಲ್ಲ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಂತಿರಲಿ ಕೃಷ್ಣ, ಮೊದಲಾಗಿ ನಿನ್ನ ಬಳಿಗೆ ಬಂದ ನನ್ನ ಅಭಿಪ್ರಾಯವನ್ನು ತಿಳಿಸುವುದು ಬಹಳ ಒಳ್ಳೆಯದು. ಬಹಳ ಸಂತೋಷ. ಅದೇನದು ಭಾವ ನಿನ್ನ ಅಭಿಪ್ರಾಯ? ಕೃಷ್ಣ, ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ ಕೃಷ್ಣ. ಭಾವ ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ ಬರದಿನ್ ಸಾಗಿರ್ಪುದೈ ವಹಿಸುವುದು ನೀ ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ, ಸಂತಸದಿ ಬಂದಿರ್ಪುದೈ ಮಾಧವ. ಕೌರವ ಪಾಂಡವರ ಭೀಕರ ಸಂಗ್ರಾಮ. ಏಕೆ? ಯಾರಿಗೆ? ಕೃಷ್ಣ, ನಮಗೂ ಈ ನಮ್ಮ ದಾಯಾದಿಗಳಾದ ಪಾಂಡವರಿಗೂ ಭೀಕರ ಸಂಗ್ರಾಮವು ಬಂಧನಗಳಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನೇ ವಹಿಸಬೇಕೆಂದು ಕೇಳಲು ನಾನಿಲ್ಲಿಗೆ ಬಂದಿರುವೆ. ಭಾವ ಏನು? ನಿಮಗೂ ಪಾಂಡವರಿಗೂ ಪುನಃ ಸಂಗ್ರಾಮವೇ? ಹೌದು. ಇದೆಂತಹ ದುರುಗಿನ ಕಾರ್ಯ ಭಾವ. ಭಾವ
ಕೃಷ್ಣ ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮ ಕೃಷ್ಣ ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ಚೆನ್ನಾಗಿ ಯೋಚಿಸಿ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಸದಯರೊಡನೆ ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ ಸದಯರೊಡನೆ ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗರತದಿಂದ ಬಂಧು ಬಳಗರತದಿಂದ ಬಂಧು ಬಳಗರತದಿಂದ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಕೃಷ್ಣ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ದಾಯಾದಿಗಳಾದ ನೀವು ಅನನ್ಯ ಮೈತ್ರಿಯಿಂದ ಇರುವುದನ್ನು ಬಿಟ್ಟು ಕೇವಲ ನೆಲೆದಾಸೆಗಾಗಿ ಈ ರೀತಿ ಅಗೆತನದಿಂದ ಹೊಡೆದಾಡು ಮಡಿಯುವುದು ಸಹಜವಲ್ಲ. ದುಡುಕಬೇಡ, ಚೆನ್ನಾಗಿ ಯೋಚಿಸಿ ನೋಡು. ಕೃಷ್ಣ, ಈ ನಿನ್ನ ಒಣ ವೈರಾಗ್ಯಕ್ಕೋ ಅಥವಾ ಧರ್ಮಗತ ಭಾಷಣವನ್ನು ಕೇಳಲು ನಾನಿಲ್ಲಿಗೆ ಬಂದವನಲ್ಲ.
ದಾಯಾದಿಗಳಾದ ನಮ್ಮ ಪಂಥಗಳು ಮಿತಿ ಮೀರಿ ಬೋರ್ ಕರೆವೆ ಕಾಡ್ಗಿಚ್ಚಿನಂತೆ ಬಂದಿರುವುದು ಕುರು ಪಾಂಡವರ ಭೀಕರ ಸಂಗ್ರಾಮ. ಅದರಲ್ಲಿ ಸಹಾಯವನ್ನಪೇಕ್ಷಿಸಿ ಬಂದ ನನಗೆ ನಿನ್ನ ಉತ್ತರವೇನು ಹೇಳು ಕೃಷ್ಣ? ಮುಂದೊದಗುವ ಅನರ್ಥಗಳನ್ನು ಎದುರಿಸಲು ನೀನು ಸಿದ್ಧನಿರುವಾಗ ನಾನು ನಿನಗೆ ಹಿತವಚನಗಳನ್ನು ಹೇಳಿ ಪ್ರಯೋಜನವಿಲ್ಲ. ಅರ್ಜುನ, ವಾಸುದೇವ, ಈ ನಮ್ಮ ವಾದ ವಿವಾದಗಳ ಮಧ್ಯೆ ನೀನು ಸ್ತಬ್ಧನಾದಂತಿದೆ. ನಿನ್ನ ಬರುವಿಕೆಯ ಅಭಿಪ್ರಾಯವೇನು ಪಾರ್ಥ? ಪರಮಾತ್ಮ, ಪಾಂಡವರ ರಾಯಭಾರಿಯಾಗಿ ಗುರುಸಭೆಗೆ ಹೋದ ಧೌಮ್ಯರ ಸಂದೇಶವನ್ನು ತಿರಸ್ಕರಿಸಿ ಸಮರಕ್ಕೆ ಆಹ್ವಾನವನ್ನಿತ್ತ ಈ ದುರ್ಯೋಧನನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಅರ್ಜುನ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿನ್ನ ಕೃಪಾಭಾಗ್ಯವನ್ನು ಪಡೆದವನು ನಾನು. ಆದ್ದರಿಂದ ನೀನು ನನ್ನ ಪಕ್ಷ ವಹಿಸಲೇಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು, ಮಿಗಿಲಾಗಿ ನ್ಯಾಯಶೀಲನು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ಶೂರನು, ನ್ಯಾಯಶೀಲನು ಅಲ್ಲದೆ ನಿನ್ನ ಬಳಿಗೆ ಮೊದಲಾಗಿ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ. ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಈ ಪಾರ್ಥನನ್ನು ಕಂಡೆ. ಆತನಾದರೂ ನಿನಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನೇ ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಆಹಾ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆ. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲಭದ್ರನ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯಗಳ ಒಂದು ಕಡೆ, ನಿರಸ್ತ್ರನು ಯುದ್ಧ ವಿಮುಖನೂ ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು, ನಿರಾಯುಧನು, ಆಯುಧಗಳನ್ನು ಹಿಡಿಯುವಂತಿಲ್ಲ, ರಣಾಂಗಣದಲ್ಲಿ ಯುದ್ಧ ಮಾಡುವಂತಿಲ್ಲ. ಇವನನ್ನು ಪಡೆದು ನಾನೇನು ಮಾಡಲಿ? ಕೃಷ್ಣ, ಆ ಪಾಂಡವರ ಸಾರಥ್ಯವನ್ನು ನೀನೇ ವಹಿಸಿಕೋ. ನನಗೆ ಗುರು ಬಲಭದ್ರ ದೇವ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯಕ್ಕೆ ಆಜ್ಞಾಪಡಿಸು. ಅದೇ ನಮ್ಮ ಪಕ್ಷಕ್ಕೆ ಬರಲಿ. ಸುಯೋಧನ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಅಪೇಕ್ಷಿಸ ನಡೆ. ಸೈನ್ಯಕ್ಕೆ ಆಜ್ಞೆ ಮಾಡುವೆ. ನಾನಿನ್ನು ಬರುವೆ ಕೃಷ್ಣ. ನಡೆ ಭಾವ. ಪಾರ್ಥ, ಕಪಟ ನಾಟಕ ಸೂತ್ರಧಾರಿ ಭಲೆ, ಕಣ್ಸನ್ನೆಯಲ್ಲೇ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಪಟ ನಾಟಕವನ್ನು ಕೊನೆಗೂ ತೋರಿಸಿಬಿಟ್ಟೆಯಲ್ಲ ಕೃಷ್ಣ. ಬಲಿರೇ ಇದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಬಲಿರೇ ಭರತ ಕಂಡ ಸ್ವತಂತ್ರ ಪ್ರಾಣ ಸಮರ ಶತ್ರುದ ಪ್ರಚಂಡ ರಕ್ತಕೋಡಿಯ ಹರಿಸ ಮೃತ್ಯುತಾಂಡವ ಪ್ರಳಯ ಸಿಂಹನ ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜವಂಶ ಕಳಂಕ ಸಹಿಸಲಾರ. ರಣಧೋಳ್ ಆಯುಧವಂ ಧರಿಸದಿರ. ರಣಧೋಳ್ ಆಯುಧವಂ ಧರಿಸದಿರೆ. ಪಾಂಡವರ ನಿಂತು ಪಾಲಿಕೆಯೋ ನೋಡುವೆನು ನಿನ್ನ ಪಂಥ.
ತಂತ್ರನಿಪುಣ ಅವತಾರ ಪುರುಷ ಮುಕುಂದ ನೀನು ಬಲು ಕಪಟಿ ಬಹುಪಕ್ಷಪಾತಿ. ಆ ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿಯೂ ಈ ಪಾರ್ಥನು ನಿನ್ನ ಪ್ರಾಣಸಗಳು. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ ಕೃಷ್ಣ? ಇಲ್ಲ, ಸಾಧ್ಯವಿಲ್ಲ. ಆದರೂ ಚಿಂತೆ ಇಲ್ಲ, ಮುಂದಿನ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಆಯುಧಗಳನ್ನು ಹಿಡಿದು ಯಾರೊಂದಿಗೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡು. ಮರೆತಿದ್ದೆನು ಕೃಷ್ಣ. ಏನು ರಾಜ? ಒಳಸಂಚು ಫಲಿಸಿತೆಂದು ಹಿಗ್ಗಬೇಡವೋ ಗೋಪಾಲ. ಮುಂದಿನ ನಿನ್ನ ಭೇಟಿ ರಣಾಂಗಣದಲ್ಲಿ. ಆಗ ತೋರುವೆ ಈ ಸರ್ಪ ಲಾಂಛನದ 11 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನ. ಅದು ಮುಂದೆ ನಿನಗೆ ತಿಳಿಯುವುದು. ನಡೆ ಬಾವ, ನಾನಿನ್ನು ಬರುವೆ ಕೃಷ್ಣ. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಆರ್ಯಾವರ್ತ ಯೋಗಿ ಶ್ರೇಷ್ಠರು, ಪ್ರಾಣ ಸಮಾನ ಬಂಧು ಗುರುವಾದ ಶ್ರೀಕೃಷ್ಣ ಪರಮಾತ್ಮ ನನ್ನ ಪಕ್ಷ ವಹಿಸುವಂತೆ ಸಮ್ಮತಿಸಿದರು. ನಾನಿನ್ನೂ ಬರಬೇಕು. ಅರ್ಜುನ, ಅರ್ಜುನ, ವಾಸುದೇವ, ಎಂತಹ ಆ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದಲೇ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಲ್ಲ ಪಾರ್ಥ. ಹರಿತವಾದ ಖಡ್ಗವನ್ನು ಬಿಸುಟು ವರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣದುರಂದರರಾಗಿ ಮೆರೆಯುವ ಅಣ್ಣ ಬಲಭದ್ರನ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯದಳವನ್ನು ಬಿಟ್ಟು ನಿರಸ್ಯು ಯುದ್ಧ ವಿಮುಖನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ನಾನು ಸಹಾಯವನ್ನು ಯಾಚಿಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಮಾಧವ. ಪಾರ್ಥ, ಸುಮ್ಮನೆ ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುವೆಯಲ್ಲ. ಅಂತಹ ದೈವತ್ವದ ಮಹಿಮೆಗಳು ನನ್ನಲ್ಲೇನಿರುವವು ಪಾರ್ಥ? ಪರಮಾತ್ಮ, ಚತುರ್ನಿಧಿಗಳೇ ನಿನ್ನನ್ನು ಧ್ಯಾನಿಸುತ್ತಿರುವಾಗ ಪಾಮರನಾದ ನನ್ನ ಶ್ಲಾಘನೆ ಏನು? ಮುಂದೊದಗುವ ಮಹಾ ಸಂಗ್ರಾಮದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಸಾರಥ್ಯವನ್ನು ವಹಿಸು. ಆಗ ಜಗತ್ತು ನೋಡುವುದು, ನೀನು ನೋಡುವೆ ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನ, ನಿಯತಿಯ ವೃಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರವಿದ್ದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ನನ್ನಿಷ್ಟದಂತೆ ಸಾರಥ್ಯ ವಹಿಸುತ್ತೇನೆಂದು ಅಭಯ ಕೊಡು ವಾಸುದೇವ. ಅರ್ಜುನ, ವಿಜಯ ನಾನರಿಯಲೇ ನಿನ್ನ ಶೌರ್ಯ. ಭಾವ, ವಿಜಯ ನಾನರಿಯಲೇ ನಿನ್ನ ಶೌರ್ಯ. ನಿನ್ನೊಳಿಹ ವಾತ್ಸಲ್ಯದಿ ಈ ಪರಿ ನುಡಿದ ನುಡಿಯ ಪಾರ್ಥ, ಅರಿಯಲೇ ನಿನ್ನ ಭುಜಬಲದ ಪರಾಕ್ರಮವನ. ಪಾರ್ಥ, ವಾಸುದೇವ, ಅರಿಯಲೇ ನಿನ್ನ ಭುಜಬಲದ ಪರಾಕ್ರಮವನ. ನಿನಗೆ ಕಾರ್ಯವು ಅಸದಳವೇ.
ಜಯ
ಅರ್ಜುನ, ಅಂತೂ ಈ ನಿನ್ನ ಒಳ್ಳೆ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯ. ಆಗಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮ ಭೀಮಾದಿಗಳಿಗೆ ತಿಳಿಸು. ಆಗಬಹುದು ವಾಸುದೇವ.